ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ದಿನ ನಾವು ಮಿಥುನ ರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿಯ ಫಲಗಳು ಇದೆ ಮತ್ತು ಅವರು ತೆಗೆದುಕೊಳ್ಳಬೇಕಾದಂತಹ ಪರಿಹಾರಗಳೇನು ಎನ್ನುವುದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಈ ತಿಂಗಳು ನಾವು ಮಿಥುನ ರಾಶಿಯವರಿಗೆ ನೋಡುವುದಾದರೆ ಕೆಲವೊಂದು ಶುಭ ಫಲಗಳನ್ನು ತೋರಿಸ್ತಾ ಇದೆ, ಮತ್ತು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಅದರಲ್ಲಿ ಮುಖ್ಯವಾಗಿ ನೀವು ಶುಭ ಫಲಗಳು ಏನಪ್ಪ ಅಂತ ನಾವು ನೋಡೋದಾದರೆ, ಮನೆಯನ್ನು ಅಥವಾ ಕಾರನ್ನು ಖರೀದಿಸುವಂತಹ ಯೋಚನೆಯನ್ನು ನೀವು ಮಾಡ್ತೀರಾ. ಮುಂದೆ ಭವಿಷ್ಯದಲ್ಲಿ ನಿಮಗೆ ಯಾವುದು ತೆಗೆದುಕೊಳ್ಳುವುದು ಉತ್ತಮ, ಮನೆ ತಗೋಬೇಕು, ಒಂದು ಕಾರ್ ತಗೋಬೇಕು ಅಂತ ನೀವು ಯೋಚನೆಯನ್ನು ಮಾಡ್ತೀರಾ ಈ ಅವಧಿಯಲ್ಲಿ. ಮತ್ತು ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಮಕ್ಕಳು ಮತ್ತು ನಿಮ್ಮ ಹೆಂಡತಿಯ ಜೊತೆ ಒಂದು ಒಳ್ಳೆಯ ಸಮಯವನ್ನು ನೀವು ಕುಟುಂಬ ಸದಸ್ಯರೊಂದಿಗೆ ಕಳೆಯುತ್ತೀರಿ, ಪೋಷಕರೊಂದಿಗೆ ಮತ್ತು ಒಡ ಹುಟ್ಟಿದವರೊಂದಿಗೆ. ಇದಕ್ಕಿಂತ ಮೊದಲು ನೀವೇನಾದರೂ ನಿಮ್ಮ ಸಂಬಂಧಿಕರ ಜೊತೆ ಜಗಳಗಳು, ಕಲಹಗಳು ಏನಾದರೂ ನಡೆದಿದ್ದರೆ ಈ ಒಂದು ಮಾಸದಲ್ಲಿ ನಿಮಗೆ ಅದು ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತದೆ. ನಿಮ್ಮ ಎಲ್ಲ ಸಂಬಂಧಿಕರ ಮಧ್ಯೆ ಒಂದು ಒಳ್ಳೆಯ ಬಾಂಧವ್ಯ ಅಂತಕ್ಕಂಥದ್ದು ಬೆಳೆಯುತ್ತೆ. ಉದ್ಯೋಗವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ಅವಧಿಯು ನಿಮಗೆ ಒಂದು ಒಳ್ಳೆಯ ಅನುಕೂಲಕರವಾಗಿದೆ ಅಂತ ನಾವು ಹೇಳ್ಬೋದು. ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿ ಅದು ಪೂರ್ಣಗೊಳಿಸದೆ ಹಾಗೆ ಇದ್ದರೆ ಆ ಕೆಲಸವನ್ನು ಈಗ ನೀವು ಕೈಗೆತ್ತಿಕೊಂಡು ಆ ಕೆಲಸವನ್ನು ಪೂರ್ಣಗೊಳಿಸಲು ನಿಮಗೆ ಈ ಅವಧಿಯು ಒಂದು ಒಳ್ಳೆಯ ಸದಾವಕಾಶವನ್ನು ಕೊಡ್ತಾ ಇದೆ ಅಂತ ನಾವು ಹೇಳ್ಬೋದು. ಮತ್ತು ಆರ್ಥಿಕ ಜೀವನದ ಬಗ್ಗೆ ನಾವು ನೋಡೋದಾದರೆ, ಅಂದರೆ ಫೈನಾನ್ಷಿಯಲ್ ಆಗಿ ನಾವು ನೋಡೋದಾದರೆ, ನೀವು ಈ ಒಂದು ಮಾಸದಲ್ಲಿ ನಿಮ್ಮ ಖರ್ಚಿಗಿಂತ ನೀವು ಉಳಿತಾಯದ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸುವುದು ಉತ್ತಮವಾಗಿರುತ್ತೆ. ಅನಗತ್ಯ ಖರ್ಚುಗಳನ್ನು ಆದಷ್ಟು ನೀವು ಕಡಿಮೆ ಮಾಡಬೇಕಾಗುತ್ತೆ. ಅವಶ್ಯಕತೆ ಇದ್ದರೆ ಮಾತ್ರ ನೀವು ಹಣವನ್ನು ಖರ್ಚು ಮಾಡಿ ಆದಷ್ಟು ಉಳಿತಾಯದ ಕಡೆಗೆ ನೀವು ಗಮನವನ್ನು ಹರಿಸಿ. ಯಾಕೆಂದರೆ ಭವಿಷ್ಯಕ್ಕಾಗಿ ನೀವು ಉಳಿತಾಯ ಮಾಡೋದು ಉತ್ತಮವಾಗಿರುತ್ತೆ. ಮತ್ತು ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಈ ಒಂದು ಮಾಸದಲ್ಲಿ ನಿಮಗೆ ಉತ್ತಮವಾದಂತಹ ಆರೋಗ್ಯವಿದೆ. ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಈ ಒಂದು ಮಾಸದಲ್ಲಿ ಕೆಲವೊಂದು ಸುಧಾರಣೆಗಳನ್ನು ನೀವು ಕಾಣ್ತಾ ಇರ್ತೀರಾ. ಕುಟುಂಬದಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಇರುತ್ತೆ. ಈ ಒಂದು ಮಾಸದಲ್ಲಿ ನೀವು ಹೊಸ ಒಂದು ಯೋಜನೆಗಳನ್ನು ನೀವು ಜಾರಿ ತರಬೇಕು. ಕೆಲವೊಂದು ಏನಾದರೂ ಒಂದು ಕೆಲಸವನ್ನು, ಮುಖ್ಯ ಕೆಲಸವನ್ನು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತೀರಾ. ನಿಮ್ಮ ಮಾಡುವಂತಹ ಕೆಲಸಕ್ಕೆ ನಿಮ್ಮ ಮನೆಯವರಿಂದಲೂ ಕೂಡ ಒಂದು ಒಳ್ಳೆಯ ಪ್ರಶಂಸೆ ಅಂತಕ್ಕಂಥದ್ದು ಸಿಗುತ್ತೆ. ಅಂದರೆ ಅವರು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ. ನೀವು ಮಾಡುವಂತಹ ಕೆಲಸವನ್ನು ಅವರು ನಿಮಗೆ ಒಪ್ಕೊಳ್ತಾರೆ. ಮತ್ತು ನಿಮ್ಮ ಒಂದು ಟ್ಯಾಲೆಂಟನ್ನು ಏನಿರುತ್ತೋ, ನಿಮ್ಮಲ್ಲಿರ್ತಕ್ಕಂತಹ ಒಂದು ಗುರುತು ಅಂತ ಇರ್ತಕ್ಕಂಥದ್ದನ್ನು ಬೇರೆಯವರು ಅದನ್ನು ಹೊಗಳುತ್ತಾರೆ. ನಿಮ್ಮಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟನ್ನು ಗುರುತಿಸೋಕ್ಕೆ ಒಂದು ಸದಾವಕಾಶ ಇದೆ ಅಂತ ನಾವು ಹೇಳ್ಬೋದು. ಹಣಕಾಸಿನ ವಿಷಯಗಳು ತುಂಬ ಸುಧಾರಣೆ ಆಗುತ್ತೆ ಈ ಒಂದು ಮಾಸದಲ್ಲಿ. ಮತ್ತು ಯಾವುದಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ದಯವಿಟ್ಟು 1ಕ್ಕೆ 10 ಬಾರಿ ಯೋಚನೆ ಮಾಡಿ ನಿರ್ಧಾರಗಳನ್ನು ಕೈ ತೆಗೆದುಕೊಳ್ಳಿ. ಯಾಕೆಂದರೆ ನೀವು ತೆಗೆದುಕೊಳ್ಳುವಂತಹ ಒಂದು ತಪ್ಪು ನಿರ್ಧಾರದಿಂದ ನಿಮ್ಮ ಜೀವನವೇ ಬದಲಾಗುವಂತಹ ಬದಲಾವಣೆಗಳು ಆಗುತ್ತೆ. ಆದ್ದರಿಂದ ದಯವಿಟ್ಟು ನೀವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ದಯವಿಟ್ಟು ನಿಮ್ಮ ಕುಟುಂಬಸ್ಥರ ಮತ್ತು ಹಿರಿಯರ ಸಲಹೆಗಳನ್ನು ಪಡೆಯುವುದು ಒಂದು ಉತ್ತಮವಾಗಿರುತ್ತೆ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ಅಂತಕ್ಕಂಥದ್ದು ಇರುತ್ತೆ. ಯಾವುದೇ ರೀತಿಯಾದಂತಹ ಜಗಳಗಳಿಗೆ ಇಲ್ಲಿ ಆಸ್ಪದ ಇರೋದಿಲ್ಲ. ಮಾನಸಿಕ ಶಾಂತಿಯನ್ನು ನೀವು ಕಾಯ್ದುಕೊಳ್ಬೇಕಾಗಿರುತ್ತೆ. ಯಾಕೆಂದರೆ ನಿಮ್ಮ ಕೆಲಸದಲ್ಲಿ ಒತ್ತಡವನ್ನು ದಯವಿಟ್ಟು ನಿಮ್ಮ ಮನೆಯವರೆಗೂ ತಂದು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಬೇಡಿ. ದಯವಿಟ್ಟು ಆದಷ್ಟು ನಿಮ್ಮ ಆರೋಗ್ಯದ ಕಡೆಗೆ ಧ್ಯಾನ ಮಾಡುವುದು ಮತ್ತು ಯೋಗವನ್ನು ಮಾಡೋದರಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು. ಮತ್ತು ಇಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಜನರು ತಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯನ್ನು ಬಳಸಿಬಿಟ್ಟು ಕೆಲವೊಂದು ಲಾಭವನ್ನು ಪಡೆಯಲು ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ಒಂದು ಅವಕಾಶ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಬುದ್ಧಿವಂತಿಕೆ ಅಂತಕ್ಕಂಥದ್ದು ತುಂಬ ಒಂದು ಪರಿಣಾಮಕಾರಿಯಾಗಿರುತ್ತೆ.
ಮತ್ತು ನೀವು ಯಾವುದೇ ಒಂದು ಯೋಚನೆಯನ್ನು ಮಾಡುವಾಗ ಅಥವಾ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ ಮೇಲೆ ಅದನ್ನು ಅರ್ಧಕ್ಕೆ ದಯವಿಟ್ಟು ಬಿಡಬೇಡಿ. ಯಾಕೆಂದರೆ ಈ ಒಂದು ಯೋಚನೆಯನ್ನು ನೀವು ಆದಷ್ಟು ಪೂರ್ಣವನ್ನುಗೊಳಿಸೋದಕ್ಕೆ ಪ್ರಯತ್ನ ಪಡಿ. ಯಾವುದೇ ರೀತಿಯಾದಂತಹ ಅರ್ಧಕ್ಕೆ ಆ ಕೆಲಸವನ್ನು ಬಿಡಬೇಡಿ. ಯಾಕೆಂದರೆ ನೀವು ಅರ್ಧಕ್ಕೆ ಬಿಟ್ಟರೆ ಆ ಕೆಲಸ ಅಲ್ಲೇ ನಿಂತೋಗುತ್ತೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಒಂದು ಮಾರ್ಕ್ ಅನ್ನೋದು ಒಂದು ಕಪ್ಪು ಚುಕ್ಕಿಯಾಗಿ ಇರುತ್ತೆ. ಅದರಿಂದ ಕಷ್ಟ ಆದರೂ ಪರವಾಗಿಲ್ಲ, ಆದಷ್ಟು ನೀವು ಹಿಡಿದಂತಹ ಕೆಲಸವನ್ನು ಪೂರ್ಣಗೊಳಿಸಿ. ಯಾಕೆಂದರೆ ಅದು ಸಮಯವನ್ನು ತೆಗೆದುಕೊಳ್ಳುತ್ತೆ, ಆದರೆ ಅದರಿಂದ ನಿಮಗೆ ಬರುವಂತಹ ರಿಸಲ್ಟ್ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಆದ್ದರಿಂದ ಯಾವುದೇ ಕೆಲಸವನ್ನು ಕೂಡ ನೀವು ಅರ್ಧಕ್ಕೆ ನಿಲ್ಲಿಸಬೇಡಿ. ಮತ್ತು ಈ ರೀತಿಯಾದಂತಹ ಒಂದು ರಾಜಕೀಯ ಸಂಬಂಧಪಟ್ಟಂತೆ ಈ ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಉತ್ತಮವಾದಂತಹ ಕಾಲ ಅಂತ ನಾವು ಹೇಳ್ಬೋದಾಗುತ್ತೆ. ಯಾಕೆಂದರೆ ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಕೆಲವೊಂದು ದೊಡ್ಡ ಹುದ್ದೆಗಳನ್ನು ಪಡೆಯುವುದಕ್ಕೆ ಒಂದು ಸುವರ್ಣ ಅವಕಾಶ ಅಂತಲೇ ನಾವು ಹೇಳ್ಬೋದು. ಯಾಕೆಂದರೆ ಇಷ್ಟು ದಿನ ಅವರು ಮಾಡಿರ್ತಕ್ಕಂತಹ ಒಂದು ಸೇವೆಗೆ ಅವರಿಗೆ ಒಂದು ಪ್ರತಿಫಲ ಅಂತಕ್ಕಂಥದ್ದು ಸಿಗುವಂತಹ ಒಂದು ಶುಭ ಕಾಲ. ಅವರಿಗೆ ಒಳ್ಳೆಯ ಹುದ್ದೆಗಳಾಗಿರ್ಬೋದು ಅಥವಾ ಒಂದು ಒಳ್ಳೆಯ ಪ್ರಶಂಸೆ ಆಗಿರ್ಬೋದು, ಮೇಲಾಧಿಕಾರಿ ಅಂದರೆ ಮೇಲಿನ ರಾಜಕಾರಣಿಗಳಿಂದ ಅವರಿಗೆ ಒಂದು ಗುರುತು ಅಂತಕ್ಕಂಥದ್ದು ಸಿಗುತ್ತೆ. ಮತ್ತು ಈ ತಿಂಗಳ ಮಧ್ಯದಲ್ಲಿ ನೀವು ಆದಷ್ಟು ತಾಳ್ಮೆಯಿಂದ ಇರೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ನೀವು ಕೋಪಕ್ಕೆ ದಯವಿಟ್ಟು ನಿಮ್ಮ ಬುದ್ಧಿಯನ್ನು ಕೊಡಬೇಡಿ. ಕೋಪಕ್ಕೆ ಕೊಯ್ದುಕೊಂಡ ಮಗು ಮತ್ತೆ ಬರುವುದಿಲ್ಲ ಎನ್ನುವ ಹಾಗೆ ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತೆ ಯಾವುದೇ ಒಂದು ಕೆಲಸವನ್ನು ಪೂರ್ಣಗೊಳಿಸಬೇಕು ಅಂತಂದರೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಇರಿ. ಜನರೊಂದಿಗೆ ನೀವು ಸ್ವಲ್ಪ ಆದಷ್ಟು ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನೀವು ಕೆಲಸ ಮಾಡಬೇಡಿ, ನಿಮ್ಮ ಕೆಳಗಡೆ ಇರ್ತಕ್ಕಂಥವ್ರ ಜೊತೆ ನೀವು ಕೆಲಸವನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಯಶಸ್ಸನ್ನು ಪಡಿತೀರಾ. ಈ ರೀತಿಯಾದಂತಹ ಒಂದು ತಾಳ್ಮೆಯನ್ನು ಇಟ್ಕೊಂಡ್ರೆ, ಇಲ್ಲ ಅಂತಂದರೆ ನಿಮ್ಮನ್ನು ಯಾರೂ ಕೂಡ ಒಂದು ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗುತ್ತೆ ನಿಮ್ಮ ಕೋಪದಿಂದ. ಮತ್ತು ಇದು ನಿಮ್ಮ ವೃತ್ತಿಗೆ ಮಾತ್ರ ಅಲ್ಲ, ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲೂ ಕೂಡ ಅಷ್ಟೇ. ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಈ ತಿಂಗಳ ಕೊನೆಯ ಭಾಗದಲ್ಲಿ ನಾವು ನೋಡೋದಾದರೆ ನಿಮ್ಮ ಸಂಬಂಧಿಕರೊಂದಿಗೆ ನೀವು ಆದಷ್ಟು ಹೆಚ್ಚಿನ ಒಂದು ಸಮಯವನ್ನು ನೀವು ಕಳೀತೀರಾ ಅಂತ ಹೇಳ್ಬೋದು. ಮತ್ತು ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದುಕ್ತೀರಾ. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ಸಂಬಂಧಿಕರೊಂದಿಗಾಗಿರ್ಬೋದು, ಒಂದು ಒಳ್ಳೆಯ ಹ್ಯಾಪಿ ಅನ್ನೋಂಥ ಲೈಫನ್ನು ನೀವು ಲೀಡ್ ಮಾಡ್ತೀರಾ ಈ ಒಂದು ಮಾಸದಲ್ಲಿ. ನಿಮ್ಮ ವೈವಾಹಿಕ ಜೀವನದಲ್ಲೂ ಕೂಡ ನಿಮ್ಮ ಹೆಂಡತಿ ಮಕ್ಕಳಲ್ಲೂ ಕೂಡ ನೀವು ತುಂಬ ಸುಂದರವಾಗಿರ್ತಕ್ಕಂಥ ಕ್ಷಣಗಳನ್ನು ನೀವು ಕಳಿತೀರಾ. ನೀವು ಹೊರಗಡೆ ಹೋಗೋದಾಗಿರ್ಬೋದು, ಅಥವಾ ನಿಮ್ಮ ಸಂಗಾತಿಯನ್ನು ಎಲ್ಲಿಗಾರು ಕರ್ಕೊಂಡು ಹೋಗೋದಾಗಿರ್ಬೋದು, ಅವರನ್ನು ಖುಷಿಪಡಿಸೋದಾಗಿರ್ಬೋದು, ಈ ರೀತಿಯಾದಂಥ ಒಂದು ಕೆಲವು ಘಟನೆಗಳು ನಡೆಯುತ್ತೆ. ಮತ್ತು ಯಾರಾದರೂ ಕೂಡ ಉದ್ಯೋಗಕ್ಕಾಗಿ ಬಯಸ್ತಾ ಇದ್ದರೆ, ಇಷ್ಟು ದಿನಗಳ ಕಾಲ ಉದ್ಯೋಗ ಒಂದು ಸಿಕ್ಕಿದರೆ ಸಾಕಪ್ಪ ಅಂತ ಬಯಸ್ತಾ ಇರ್ತೀರಲ್ವ, ನೀವು ಬಯಸಿರುವಂತಹ ಒಂದು ಉದ್ಯೋಗ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಈ ಒಂದು ತಿಂಗಳಿನ ಅಂತ್ಯದಲ್ಲಿ ಉತ್ತಮವಾದಂತಹ ಉದ್ಯೋಗ ಅವರಿಗೆ ಸಿಗುತ್ತೆ, ನಿರುದ್ಯೋಗಿಗಳಿಗೆ. ಮತ್ತು ಈ ಸಮಯದಲ್ಲಿ ನಿಮ್ಮ ಭೂಮಿ ಮತ್ತು ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಮನೆ ತಗೋಬೇಕು, ಇಲ್ಲ ಭೂಮಿ ತಗೊಳ್ಬೇಕು, ಇಲ್ಲ ಯಾವುದಾದ್ರೂ ಮನೆ ಖರೀದಿ ಮಾಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡಿದರೆ, ನೀವು ಕಂಡಂಥ ಕನಸು ಖಂಡಿತ ನನಸಾಗುತ್ತೆ ಈ ಮಾಸದಲ್ಲಿ. ಮತ್ತು ವಿಶೇಷ ಏನಪ್ಪ ಅಂತಂದರೆ, ಅಂಥ ಒಪ್ಪಂದದಲ್ಲಿ ಅಂದರೆ ನೀವೇನಾದರೂ ಆ ಥರ ತಗೊಂಡ್ರೆ ಖಂಡಿತವಾಗಿಯೂ ನಿಮಗೆ ಇದರಲ್ಲಿ ಅತಿ ಹೆಚ್ಚಿನ ಲಾಭವನ್ನು ನೀವು ಪಡಿತೀರಾ ಈ ಮಾಸದಲ್ಲಿ ಅಂತ ನಾವು ಹೇಳ್ಬೋದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮಾಸದಲ್ಲಿ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದಕ್ಕೆ ದಯವಿಟ್ಟು ಹೋಗಬೇಡಿ. ಯಾಕೆಂದರೆ ನಿಮಗೆ ಈ ಮಾಸದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ರೆ ಖಂಡಿತವಾಗಿ ನೀವು ಹಣವನ್ನು ಕಳ್ಕೊಳ್ತೀರಾ. ನಿಮಗೆ ಇದರಲ್ಲಿ ಬರ್ತಕ್ಕಂಥ ಲಾಭಕ್ಕಿಂತ ಅತಿ ಹೆಚ್ಚಿನ ನಷ್ಟವನ್ನು ನೀವು ಅನುಭವಿಸ್ತೀರಾ. ಆದ್ದರಿಂದ ದಯವಿಟ್ಟು ನೀವು ಯಾವುದೇ ರೀತಿಯಾದಂತಹ ಷೇರ್ ಮಾರ್ಕೆಟಲ್ಲಿ ನೀವು ಅಮೌಂಟ್ನ ಹಾಕೋಕ್ಕೆ ಹೋಗಬೇಡಿ. ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕಾಗಿರುತ್ತೆ ಈ ಒಂದು ಅವಧಿಯಲ್ಲಿ ಅಂತ ಹೇಳ್ತಾ, ಒಟ್ಟಾಗಿ ನಾವು ನೋಡೋದಾದರೆ ಈ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಒಳ್ಳೆಯ ಫಲಗಳೇ ಇದೆ. ಯಾವುದೇ ರೀತಿಯಾದಂಥ ತೊಂದರೆಗಳು ಏನೂ ಇಲ್ಲ ಅಂತ ಹೇಳ್ತಾ, ಆದಷ್ಟು ನೀವು ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಕೋಪದ ಕೈಗೆ ದಯವಿಟ್ಟು ಬುದ್ಧಿಯನ್ನು ಕೊಟ್ಟು ನಿಮ್ಮ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ನಾನು ಈ ಒಂದು ಮಿಥುನ ರಾಶಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ರಾಶಿಯೊಂದಿಗೆ ಮತ್ತೊಂದು
ವಿಡಿಯೋದೊಂದಿಗೆ ನಾನು ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.